ಇಡೀ ರಾಜ್ಯದಲ್ಲಿ ಕಂಡು ಕೇಳರಿಯದಂಥ ಒಂದು ಬಹುದೊಡ್ಡ ಕಾಲ್ತುಳಿತ ಪ್ರಕರಣ ಏನು ನಡೀತು, ಆ ಕಾಲ್ತುಳಿತ ಪ್ರಕರಣದ ಹೊಣೆಗೇಡಿತನವನ್ನು ಈಗಾಗಲೇ ಈ ಸರ್ಕಾರ 5 ಪೊಲೀಸ್ ಅಧಿಕಾರಿಗಳ ಮೇಲೆ ಹೊರಿಸಿ ಮತ್ತು ಕ್ರಿಕೆಟ್ ಸಂಸ್ಥೆಗಳ ಮೇಲೆ ಹೊರಿಸಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ನುಣುಚಿಕೊಳ್ಳೋ ಪ್ರಯತ್ನ ಮಾಡಿದರು. ವಿಷಯದ ಗಂಭೀರತೆ ಇನ್ನೂ ವಿಸ್ತಾರಗೊಂಡು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಫೇಸ್ ವ್ಯಾಲ್ಯೂವನ್ನು ಕಳ್ಕೊಂಡಿದೆ ಇವಾಗ ಈ ಪ್ರಕರಣದಿಂದ. ಅದನ್ನು ಮರೆಮಾಚಕ್ಕೋಸ್ಕರ ಕಾಂತರಾಜು ಜನಗಣತಿ ವರದಿಯನ್ನು ಈಗ 2ನೇ ಹಂತದಲ್ಲಿ ಬಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ ಮೂಲಕ ಆ ಮೂಲಕ ಸಿದ್ದರಾಮಯ್ಯನವರಿಗೆ ಈ ಪ್ರಕರಣದಿಂದ ಮುಖಭಂಗ ಆಗಿದೆ. ಯಾವ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಕೊಡಿಸ್ಲಿಕ್ಕೆ, ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲಿಕ್ಕೆ ಸಾಮಾಜಿಕ ಅಧ್ಯಯನ ಅಂತೇಳಿ ಕಾಂತರಾಜು ವರದಿ ಹೇಳಿದ್ರು, ಅದು ಬಿಡುಗಡೆ ಆಗಲೇ ಯದುವೀರ್ ಸರ್ ಅವರು ಹೇಳಿದಾಗೆ ಅದನ್ನು ವಿರೂಪಗೊಳಿಸಿ ಅವೈಜ್ಞಾನಿಕವಾಗಿ ಜಯಪ್ರಕಾಶ್ ವರದಿಯನ್ನು ಸ್ವೀಕಾರ ಮಾಡಿದ್ರು. ಯಾವಾಗ ಈ ಕಾಲ್ತುಳಿತದ ಪ್ರಕರಣ ಇವತ್ತಿಗೂ ಜೀವಂತಿಕೆಯಾಗಿ ಇವರ ಕುರ್ಚಿಗೆ ಸಂಚಾಕಾರ ಬಂದಿದೆ, ಕಾಂಗ್ರೆಸ್ ಸರ್ಕಾರ ಅಲುಗಾಡ ಪರಿಸ್ಥಿತಿ ಬಂದಿದೆ, ಅದಕ್ಕೆ ದೆಹಲಿಗೆ ಕರೆಸ್ಕೊಂಡು ರಾಹುಲ್ ಗಾಂಧಿಯವರು, ಹೈಕಮಾಂಡ್ ಅವರು ಏನೋ ಕ್ರಮ ತೆಗೆದುಕೊಳ್ತಾರೆ, ಏನೋ ಮಾಡ್ತಾರೆ ಅಂದರೆ, ಹೈಕಮಾಂಡ್ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಹೆಂಗಾಗ್ಬಿಟ್ಟಿದೆ ಅಂದರೆ, ಈ ಬಾಲ ಅಳ್ಳಾಡಿಸ್ಬೇಕು, ಅದರ ಬಾಲನೇ ಬಾಡಿ ಅಳ್ಳಾಡಿಸ್ತಾ ಇದೆ ಅಂದರೆ ಅಷ್ಟು ಶಕ್ತಿ ಇಲ್ಲ ಈಗ ಅದಕ್ಕೆ. ಅಂಥ ಪರಿಸ್ಥಿತಿಯಲ್ಲಿ 5 ಪೊಲೀಸ್ ಅಧಿಕಾರಿಗಳಾದಮೇಲೆ ಈಗ ಕಾಂತರಾಜು ವರದಿಯನ್ನು ಬಲಿ ಕೊಡುವಂಥ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರದಲ್ಲಿ ಏನು ನಿರ್ಣಯ ಆಗಬೇಕಾಗಿತ್ತು ಅಂದರೆ, ಕರ್ನಾಟಕದ ಆಡಳಿತ ಕರ್ನಾಟಕದಿಂದ ನಡೀತಾ ಇಲ್ಲ, ACC ಕಚೇರಿಯಿಂದ ನಡೀತಾ ಇದೆ. ಕರ್ನಾಟಕ ಜನತೆಗೆ ಸಂಬಂಧಪಟ್ಟಂಥ 160 ಕೋಟಿ ಜನರ ತೆರಿಗೆ ಹಣವನ್ನೇ ವ್ಯಯ ಮಾಡಿರ್ತಕ್ಕಂಥ ಒಂದು ವರದಿಯನ್ನು ನಾವು ಬಲಿ ಕೊಟ್ಟಿದ್ದೀವಿ ಅಂತ ACC ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಹೇಳ್ತಾರೆ. 390 ದಿನದಲ್ಲಿ ಮತ್ತೆ ಇದನ್ನು ವರದಿ. ಈಗಾಗಲೇ ನೀವು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಷ್ಟು ದಿನ ತೆಗೆದುಕೊಂಡಿದ್ದಾರೆ ಗೊತ್ತಿದೆ, ಒಂದೇ ಒಂದು ಸಮುದಾಯದನ್ನು. ಇದು ಸಾಧ್ಯನಾ? ವಾಸ್ತವವಾಗಿ ಕಾನ್ಸ್ಟಿಟ್ಯೂಷನಲ್ ಪ್ರಕಾರ ರಾಜ್ಯಗಳಿಗೆ ಜಾತಿಗಣತಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದ್ದರಿಂದಲೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಜನಗಣತಿಯ ಜೊತೆಗೆ ಜಾತಿಗಣತಿಯನ್ನು ಮಾಡ್ತಕ್ಕಂಥ ಒಂದು ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡು ಈಗಾಗಲೇ ನಾವು ಹೇಳಿದಾಗೆ ಅದರ ಪ್ರಕ್ರಿಯೆ ಆರಂಭ ಆಗಿದೆ. 90 ದಿನದಲ್ಲಿ ಏನು ಮ್ಯಾಜಿಕ್ ಮಾಡಲಿಕ್ಕಾಗತ್ತಾ ಇವರು ಜಾತಿಗಣತಿನ? ಈಗಾಗಲೇ ಶಾಲೆ ಆರಂಭ ಆಗಿದೆ, ಉಪಾಧ್ಯಾಯರುಗಳೆಲ್ಲ ಇವತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಆ ದೃಷ್ಟಿಯಿಂದ ಇವತ್ತು ಯಾವ ಹಿಂದುಳಿದವರು ಅಹಿಂದಾದವರಿಗಾಗಿ ಈ ಒಂದು ವರದಿ ಅಂತ ಬಿಂಬಿಸ್ಕೊಂಡು ತಮ್ಮ ರಾಜಕೀಯ ದಾಳವನ್ನಾಗಿ ಉಪಯೋಗಿಸ್ಕೊಂಡಿದ್ರು ಸಿದ್ದರಾಮಯ್ಯನವರು, ಆ ದಾಳವನ್ನು ಸಿದ್ದರಾಮಯ್ಯನವ್ರ ನಂತರ ಈಗ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಉಪಯೋಗಿಸ್ಕೊಂಡು ಅದನ್ನು ಬಲಿ ಕೊಟ್ಟಿದೆ. ನಿಜವಾಗಲೂ ಇದರ ಪರವಾಗಿ ದನಿ ಎತ್ತುತ್ತಾ ಇದ್ರಲ್ಲ, ಕಾಂಗ್ರೆಸ್ಸಿನ ಒಂದು ದೊಡ್ಡ ವರ್ಗ ಸಮರ್ಥಿಸ್ಕೊಳ್ತಾ ಇದೆಯಲ್ಲ, ಈಗ ಕಾಂತರಾಜು ವರದಿ ಜಾರಿಗೆ ಬರಲಿ ಅಂತ ಚಳುವಳಿ ಮಾಡ್ತಿದ್ರಲ್ಲ, ಅವರಿಂದ ನಾನು ಮೇಲ್ ಬಂದು ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಹೇಳಿದ್ರಲ್ಲ, ಇವತ್ತು ಅಹಿಂದ ವರ್ಗಕ್ಕೆ ಅಧಿಕಾರದಲ್ಲಿ ಉಳಿಲಿಕ್ಕೆ ದ್ರೋಹ ಮಾಡಲಿಕ್ಕೂ ನಾನು ತಯಾರು ಅಂತಕ್ಕಂಥ ಸಂದೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರವಾನೆ ಮಾಡಿದ್ದಾರೆ. ಇವತ್ತು ಹೈಕಮಾಂಡ್ನ ಒಂದು ಒತ್ತಡಕ್ಕೆ ಸಿಲುಕಿ ಇವತ್ತು ಕಾಂತರಾಜ್ ವರದಿಯನ್ನು ಸಂಪೂರ್ಣವಾಗಿ ಸಮಾಧಿ ಮಾಡಿದ್ದಾರೆ. ನಾವು ಮೊದಲಿಂದನೂ ಹೇಳ್ತಾ ಇದ್ದೀವಿ, ಇದು ಅವೈಜ್ಞಾನಿಕವಾದ ವರದಿ, ದೋಷಪೂರಿತವಾದ ವರದಿ, 10 ವರ್ಷಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿರ್ತದೆ ಅಂತ ಭಾರತೀಯ ಜನತಾ ಪಾರ್ಟಿ ಮೊದಲಿನಿಂದನೂ ಅದನ್ನು ವಿರೋಧ ಮಾಡಿಕೊಂಡೇ ಬಂತು. ವಿರೋಧ ಮಾಡಿದ್ದು ಜಾತಿ ಗಣತಿಗಾಗಲ್ಲ, ಹಿಂದುಳಿದವರ ವಿರೋಧಿಗಾಗಿ ಅಲ್ಲ, ಅದನ್ನು ವೈಜ್ಞಾನಿಕವಾಗಿ ಮಾಡಿ 2015ರಲ್ಲಿ ಆದಂಥ 2018ರಲ್ಲಿ ಕೊಟ್ಟಂಥ ವರದಿಯನ್ನು ನೀವು ಸ್ವೀಕಾರ ಮಾಡ್ಬೋದಾಗಿತ್ತು. ಯಾತಕ್ಕೆ ಸ್ವೀಕಾರ ಮಾಡಲಿಲ್ಲ? 2018ರ ನಂತರ ನಿಮ್ಮದೇ ಸಮನ್ವಯ ನಿಮ್ಮ ಅಧ್ಯಕ್ಷತೆಯ ಸಮನ್ವಯ ಸರ್ಕಾರದಲ್ಲಿ ನೀವು ಮಾಡಿಸ್ಬೋದಾಗಿತ್ತು, ಯಾಕೆ ಮಾಡಲಿಲ್ಲ? ಬೇಡ, ಈಗ ಅಧಿಕಾರಕ್ಕೆ ಬಂದ 2 ವರ್ಷದಲ್ಲಿ ನೀವು ಯಾಕೆ ಸ್ವೀಕಾರ ಮಾಡಲಿಲ್ಲ? ಜಯಪ್ರಕಾಶ್ ವರದಿ ಹೆಸರಿನಲ್ಲಿ ಅದನ್ನೊಂದಷ್ಟು ದಿಕ್ಕು ತಪ್ಪಿಸಿ ಇವತ್ತು ಇಡೀ ಜಾತಿ ಗಣತಿ ಅಥವಾ ಸಾಮಾಜಿಕ ನ್ಯಾಯದ ಸಮೀಕ್ಷಾ ವರದಿ ಅಂತಕ್ಕಂಥದ್ದು
ಕೇವಲ ನಿಮ್ಮ ರಾಜಕೀಯ ದಾಳ ಆಗಿದೆ, ಅಧಿಕಾರಕ್ಕೆ ಅಂಟಿ ಕೂರುವಂಥ ದಾಳ ಆಗಿದೆ. ಇವತ್ತು ಇಡೀ ರಾಜ್ಯದ, ಇಡೀ ರಾಷ್ಟ್ರದ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ಈ ಘೋರ ದುರಂತ ಘಟನೆ ಗಮನ ಸೆಳೆದಿರುವಂಥ ದಿಕ್ಕಿನಲ್ಲಿ ಜನರ ದಿಕ್ಕನ್ನ ತಪ್ಪಿಸುವುದಕ್ಕಾಗಿ ಕಾಂತರಾಜು ವರದಿಯನ್ನ ಸಿದ್ದರಾಮಯ್ಯನವರು ಬಲಿ ಕೊಡುವುದನ್ನ ಕಣ್ಣಾರ ಕುಳಿತು ನೋಡುವಂಥ ಪರಿಸ್ಥಿತಿ ಇವತ್ತು ಆಗಿರ್ತಕ್ಕಂಥದ್ದು ಅತ್ಯಂತ ವಿಪರ್ಯಾಸದ ಸಂಗತಿ ಅಂತ ಹೇಳಿ.